ನಾ ಬೆಳಗಾವ್ ಬರೋದು ಇಲ್ಲಿ MP ಆಗೋದು ನನಗೆ ಹೇಳಿದ್ರು ಒಬ್ರು ಮ್ಯಾಗಿನವ್ बेलगांव का हो तुम लोकसभा लड़ो तुमको मंत्री बने मंत्री भी नहीं कुछ भी नहीं मैं बीजापुर में बहुत आराम हूँ सर कर्नाटक में आप मुझे स्टार कैंपेनर बना तो पूरे कर्नाटक में प्रचार करूंगा नहीं तो बाप बेटा का बात किया तो मैं बीजापुर में लोकसभा का काम करूंगा क्या ठीक है भैया थे ಅಲ್ಲಿ ನಾನು ನನ್ನ ಮಗಕ್ಕೆ ಟಿಕೆಟ್ ಬಿಡ್ಬೇಕಲ್ಲ MLA ಬರೀ ಇದೇ ಆಗುದು ಕಾರ್ಯಕರ್ತರು ಜನ ಎಲ್ಲ ಸಮಾಜಗಳು ಪ್ರಾಥಮಿಕ 18 ವಿಧಾನಸಭೆಗಳಲ್ಲಿ ಒಂದು ಹಾಲು ಮತದವ್ರಿಗೆ ಎಲ್ಲರೂ ಒಂದು ಆರಿಸಿರ್ಬೇಕಿಲ್ಲ ಉಪ್ಪಾರ ಸಮಾಜ ಐತಿ ಮತ್ ಸಮಾಜಗಳು ಎಷ್ಟೋ ಸಮಾಜ ಅದಾವ ರಾಜಕಾರಣದಾಗ ಬರೇ ನಮ್ಮ ಮನಿನೇ ಆಗ್ಬೇಕಲ್ಲ ನಿಂದಿರ್ಸ್ಬೇಕಾಗಿತ್ತಪ್ಪ ಲೋಕಸಭಾ ಬಹಳ ಮತದನ್ನ ಕ್ಯಾಂಡಿಡೇಟ್ ಮಾಡಬೇಕಾಗಿತ್ತು ಯಾಕೆ ಮಾಡ್ಲಿಲ್ಲಪ್ಪ ನೀವು ಯಾವ ಕೆಪಾಸಿಟಿ ನೀವು ಕೊಡ್ಬೇಕಾಗಿತ್ತು ಅದ್ರ ಐತಲ್ಲ ಏನ್ ಕಡಿಮೆ ಐತೆ ಕಡಿಮೆ ಮಿಷನ್ಗಳು ನಿಮ್ಮವೆ ಉಸುಕು ನಿಮ್ಮದೆ ಸಕ್ಕರೆ ಫ್ಯಾಕ್ಟ್ರಿ ನಿಮ್ಮವೆ ಮತ್ತೇನೇನೋ ನನ್ಗೆ ಬರ್ತಿಲ್ಲ ಎಲ್ಲ ಅವ್ರದೇ ಕಂಟ್ರಿದವ್ರನ್ನ ಟಮ್ಸಪ್ ಹಾಕಿ ಕ್ವಾರ್ಟರ್ ಮುಂದೆ ಇವತ್ತು ಕೇಳ್ತಾರೋ ಎಲ್ಲ ನರೇಂದ್ರ ಮೋದಿ ಅವರು 10 ವರ್ಷ ಏನ್ ಮಾಡಿಲ್ಲ ಹೇಳ್ರು ಮಾರ್ಯಾಗಳ ನೀವ 50 ವರ್ಷ ಏನ್ ಮಾಡ್ರಿ ದೇಶದಾಗ ನೀವೇ ಆಸ್ತಿ ಮಾಡ್ಕೊಡ್ರಿ ದೇಶದಾಗ ಇಡೀ ದೇಶ ಲೂಟಿ ಮಾಡಿ ಎಲ್ಲೆಲ್ಲ ಒಯ್ದಿಟ್ಟಿರಲ್ಲ ಇಡ್ಲಿ ಒಳಗೆ ಇಟ್ಟಿರೋ ಆ ಯಾವ ಸ್ವಿಸ್ ಬ್ಯಾಂಕ್ನಾಗ ಇಟ್ಟಿರು ಕೇಳ್ತಾರೆ ನಮ್ ಕಾಂಗ್ರೆಸ್ನವ್ರು ಮೋದಿಯವ್ರು 15 ಲಕ್ಷ ಡಿ ಕೆ ಶಿವಕುಮಾರ್ ಮನೆ ಹೇಳ್ತಾನ ಮೋದಿಯವ್ರು 15 ಲಕ್ಷ ಎಲ್ಲಿ ನಾ ಹೇಳ್ದ ಪುಣ್ಯಾತ್ಮ ನಿನ್ನೊಂದೇ ಆಗ್ತದೆ ಎಲ್ಲ ಆಸ್ತಿ ವಿಲಾ ಮಾಡಿಬಿಟ್ರೆ ಕರ್ನಾಟಕದಾಗ ಎಲ್ಲರಿಗೂ 15 ಲಕ್ಷ ರೂಪಾಯಿ ಬರ್ತದೆ ಲೂಟಿ ಲೂಟಿ ಒಂದು ಶೋಲೆ ಪಿಕ್ಚರ್ ನೋಡ್ರಿ ನೀವು ಗಬ್ಬರ್ ಸಿಂಗ್ ಅಂತ ಒಂದು ಇದು ಇತ್ತದು ಏನೋ ದೊಡ್ಡ ಗುಡ್ಡ ಇತ್ತದು ರಾಮನಗರ ಅದೇನೋ ಅರೆ ಸಂಬಾ ಅಂತೇನೋ ಆ ಗುಡ್ಡ ಅರೆ ಹೋ ಸಂಬಾ ಅವ್ ಬೆಳ್ಟ್ ತಗೊಂಡು ನಾಗ ಅಲ್ಲಿ ಗುಡ್ಡದಾಗ ಕಾಣಿಸ್ತಿದ್ದ ಇವ ತಳಗ ಗಬ್ಬರ್ ಸಿಂಗ್ ನಿಂತಿರ್ತಾರೆ ಇವತ್ತು ನೆಲ ಕಟ್ಟಿರ್ತಿದ್ರು ಅಂತ ಚೆನ್ನ ಧರ್ಮೇಂದ್ರ ಏನ ಮಾಡಿದ್ವಿ ಈಗ ಹೋಗಿ ನೋಡ್ರಿ ನೀವು ಮೊನ್ನೆ ನಾನು ಎಂದಕ್ಕೊಂದು ಕನಕಪುರ ಇಲೆಕ್ಷನ್ ಹೋಗಿದ್ದೆ ಯಾವಾಗ ನಾವು JDS ನಾಗಿದ್ವಿ ನಾವು ಅಲ್ಲಿ ಕುಮಾರಸ್ವಾಮಿ ಅವ್ರ ಮನೆಯವರು ಕ್ಯಾಂಡಿಡೇಟ್ ಆಗಿದ್ರು MP ಹೋಗಿದ್ದೆ ಅವಾಗ ಅವ್ರು ಹೇಳಿದ್ರು ಎತ್ತನಾಡ್ರಿ ಏನಿರ್ತಾರೆ ದುಡ್ಡು ಎಲ್ಲ ಖಲಾಸ್ ಆಗೈತೆ ನೋಡ್ರಿ ಎಲ್ಲ ಖಲಾಸ್ ಇವರೇ ಗ್ರಾನೈಟ್ ಒಕ್ಕ ಹೊಡೆದು 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 ಲೂಟಿ ಮಾಡಿ ಇವತ್ತು ಕೇಳ್ತಾರೆ ನರೇಂದ್ರ ಮೋದಿ ಅವ್ರು ಏನ್ ಮಾಡ್ಯಾರ ಜನಸಾಮಾನ್ಯರು ಹೋಗಿ ಕೇಳಿರ್ಬೇಕು ನರೇಂದ್ರ ಮೋದಿ ಅವ್ರು ಏನು ಮಾಡ್ಯಾರೋ ಬಿಟ್ಟಾರ ಗೊತ್ತಿಲ್ಲಪ್ಪ ನಾವು ಸುರಕ್ಷಿತವಾಗಿ ಇವತ್ತು ಭಾರತದಲ್ಲಿ ಇವತ್ತು ಇರ್ಲಿಕ್ಕೆ ಕಾರಣ ನರೇಂದ್ರ ಮೋದಿ ಅಂತ ಮಾತನಾಡ್ತಾರೆ ಒಂದರೆ ಬಾಂಬ್ ಸ್ಫೋಟ ಆಗ್ಯಾವಣ್ಣ ಈ ಸಣ್ಣ ಪುಟ್ಟ ಮಾಡ್ಲಕತ್ತಾರ ಮಕ್ಕಳು ಇನ್ನು ಕಾಂಗ್ರೆಸ್ ಒಂದು ತಾಜ್ ಹೋಟೆಲ್ನೇ ದಮ್ ಅನ್ಸ್ಬೇಕೈತಿ ಛತ್ರಪತಿ ಶಿವಾಜಿ ಮಹಾರಾಜರ ಟರ್ಮಿನಸ್ ಮುಂಬೈದಾಗ ನಮ್ಮ ಪಾರ್ಲಿಮೆಂಟ್ ನಾನು ಪಾರ್ಲಿಮೆಂಟ್ ಮೆಂಬರ್ ಇದ್ದಾಗ ಸ್ವಲ್ಪ ಕಡೆಕಾದ ನಾವು ಅವತ್ತು ನಾನು ಹುಟ್ಟ ಹಬ್ಬ 13/12 ನಮ್ದು ಹುಟ್ಟಪ್ಪ ಆ IG ಸಂಧಿ ಅಂತ ನಮ್ಮ ಹಾವೇರಿ ಲೋಕಸಭಾ ಮೆಂಬರ್ ಇದ್ರು ನಾನು ಕೂಡಿ ಹೊರಗೆ ಬಂದೀವಿ ಬಂದು ನಮ್ಮ MP ಪಗಾರ ಅಂತ ಹೇಳಿ ಮತ್ತೊಂದು ಅನೆಕ್ಷಿ ಅಂತ ಅಲ್ಲಿ ಹೋಗುನಾಡ್ರಿ ಬಸನ್ ಕೊಡ್ರ ಅಂತ ಹೇಳಿ ಒಂದು ಹಳಿ ಟೆಂಪೋ ಇದ್ದೀವಿ MP5 ರೂಪಾಯಿ ತಗೋತಿದ್ರಿ ಅಲ್ಲಿ ಇಡೀ ದಿಲ್ಲಿದಾಗ 5 ರೂಪಾಯಿ ಗಿನ್ನಿ ತಗೊಂಡು ಕುಂಡ್ರೋದು ಆ ಡ್ರೈವರ್ 5 ರೂಪಾಯಿ ಕೊಟ್ಕೊಂಡೇ ಚಲೋ ಅನೆಕ್ಷಿಗೆ ಹೋಗುದು ಅನೆಕ್ಷಿ ಒಂದು ಪುಕ್ಕಟ್ಟಿತ್ತು ಮನೆಗೆ ಹೋಗ್ಬೇಕಾದ್ರೆ 5 ರೂಪಾಯಿ ತಗೋತಿದ್ವಿ ಹೋಗಿ ನಾ ಹತ್ಲಾಕತ್ತಿದ್ವಿ ಪಟಾಕ್ಷಿ ಹಾರಿಸೋದಾಗ ಅವಾಜ್ ಬರ್ಲಕ್ಕ ಇಲ್ಲ ಪಾರ್ಲಿಮೆಂಟ್ ಸುತ್ತು ಎಷ್ಟೋ ಕಿಲೋ ಇದು ಮೀಟರ್ ಜ್ಞಾನ ಐತಿ ಪಟಾಕ್ಷಿ ಹಂಗ ಹಾರಿಸ್ಲಕತ್ತ ನಾವು ಗಾಬರಿ ಒಮ್ಮೆ ಸೈಲೆಂಟ್ ಚಾಲು ಆಯ್ತು ನಮ್ಮನ್ನ ಇಬ್ರು MP ಗಳನ್ನ ಪೊಲೀಸ್ ಸೆಕ್ಯೂರಿಟಿ ಅವರು
ಕರ್ಕೊಂಡು ಹೋಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಲಾಕರ್ ಇರ್ತೈತಲ್ರಿ ಅದ್ರಾಗ ಹಾಕಿ ಕಿಲಿ ಹಾಕಿ ಒಳಗೆ ಹೋಗ್ತೀವಿ. ಲೆಟರ್ ತರ 3-4 ತನ ಒಳಗೆ. ಅಲ್ಲಿಂದ ಎಲ್ಲ ಶಾಂತ ಆದ್ಮ್ಯಾಗ ಹೊರಗೆ ಬಂದೀವಿ. ಅದು ಏನಾದ್ರೆ ಅವ್ರು ಒಳಗೆ ಹೊಕ್ಕಿದ್ರ ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅಡ್ವಾಣಿ, ಸೋನಿಯಾ ಗಾಂಧಿ ಅವ್ರು ಬೀಗ್ರು, ಭಯೋತ್ಪಾದಕರು ಬೀಗ್ರು ಆಯಮ್ಮನ ಒಳಗೆ ಎಲ್ಲರ. ಇನ್ನೂ ನಮ್ಮ ಪುಣ್ಯ ನಮ್ಮ ಸೈನಿಕರು, ನಮ್ಮ ಸೆಕ್ಯೂರಿಟರ್, ಪಾರ್ಲಿಮೆಂಟ್ ಸೆಕ್ಯೂರಿಟರು ತಮ್ಮ ಪ್ರಾಣ ಕೊಟ್ಟು ಇವತ್ತು ನಮ್ಮೆಲ್ಲ ಉಳಿಸಿದಂಥದ್ದು. ಅದಕ್ಕೆ ಈ ದೇಶದ ವೀರ ಯೋಧರಿಗೆ, ಸೈನಿಕರಿಗೆ, ನಮ್ಮ ಸೆಕ್ಯೂರಿಟರ್ ನಾವು ಹೃದಯಪೂರ್ವಕವಾದಂತ ಕೃತಜ್ಞತೆ ಸಲ್ಲಿಸಬೇಕು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.